ಷಡ್ಯಂತ್ರ ನಾನ್ ಮಾಡಿಲ್ಲ, ತಾತಾಚಾರ್ಯ ಅವರೇ ಮಾಡಿದ್ದಾರೆ. ನಾನಂತೂ ದುರಾಸೆಗೆ ಬಲಿಯಾಗೋಗಿದ್ದೆ. ಮತ್ತೆ ತಾತಾಚಾರ್ಯ ಅವರು ಬೆದರಿಕೆ ಕೊಟ್ಟಿದ್ರು, ನನ್ನನ್ನ ಕ್ಷಮಿಸ್ಬಿಡಿ, ನನ್ನಿಂದ ತಪ್ಪಾಯ್ತು ಪಂಡಿತ ರಾಮಕೃಷ್ಣ, ನನ್ನನ್ನು ದಯವಿಟ್ಟು ಕ್ಷಮಿಸಿ. ನಾನ್ ಕೇವಲ ಒಂದು ಷರತ್ತಿಂದ ಮಾತ್ರ ನಿನ್ನನ್ನು ಕ್ಷಮಿಸ್ತೀನಿ. ನನಗೆ ಅದೇ ರೀತಿಯ ಒಂದು ಔಷಧಿನ ಕೊಡಬೇಕು, ಅದರಿಂದ ಆಚಾರ್ಯರಿಗೆ ಬುದ್ಧಿ ಕಲಿಸ್ಬೇಕು. ಹಾ, ನನ್ನ ಹತ್ರ ಒಂದು ಚಮತ್ಕಾರಿ ಔಷಧಿ ಇದೆ. ಇದನ್ನ ಸೇವಿಸಿದ್ರೆ ಮನುಷ್ಯನ ವ್ಯಕ್ತಿತ್ವ ಬದಲಾಗುತ್ತೆ. ನಾನಿದರ ಪರೀಕ್ಷೆ ಕೂಡ ಮಾಡಿದ್ದೀನಿ. ಇದನ್ನ ಸೇವನೆ ಮಾಡಿದ ನಂತರ ಅವನ್ ಏನ್ ಕೇಳ್ತಾನೋ ಅದ್ರ ಪ್ರಕಾರ ಅವನ್ ಹಾಗೆ ನಡ್ಕೊಳ್ತಾನೆ. ಅಂದ್ರೆ ಅದೇನಂದ್ರೆ, ಒಂದ್ ವೇಳೆ ನೀವೇನಾದ್ರೂ ಅವನಿಗೆ ಕತ್ತೆ ಅಂತ ಹೇಳಿದ್ರೆ ಅವನ್ ಕತ್ತೆ ತರನೇ ವ್ಯವಹಾರ ಮಾಡ್ತಾನೆ. ಒಂದ್ ವೇಳೆ ನೀವೇನಾದ್ರೂ ಪ್ರಖ್ಯಾತಿ ಪಂಡಿತ ಅಂತ ಹೇಳಿದ್ರೆ ಅವನು ಹಾಗೇನೆ ವ್ಯವಹಾರ ಮಾಡ್ತಾನೆ. ಸರಿ, ಹಾಗಾದ್ರೆ ಇದನ್ನೇ ಮಾಡೋಣ. ನೀವು ಆಚಾರ್ಯರಿಗೆ ಹೋಗಿ ಈ ಔಷಧಿನ ತಿನ್ನಿಸ್ಬೇಕು, ಮತ್ತೆ ಇಲ್ಲಿ ಎಲ್ಲೂ ಕೂಡ ಕಾಣಿಸ್ಕೊಳ್ಳೇಬಾರದು, ಸರಿನಾ? ಹಾ, ನಂಗೆ ಅರ್ಥ ಆಯ್ತು. ನನ್ ಕೆಲಸ ಆಗಿದ ತಕ್ಷಣ ಹಾರೋಗ್ಬಿಡ್ತೀನಿ. ಆದ್ರೆ ಆಚಾರ್ಯ ಅವ್ರು ಈ ಔಷಧಿಯನ್ನ ಹೇಗ್ ಸೇವನೆ ಮಾಡ್ತಾರೆ? ಇದ್ರ ಬಗ್ಗೆ ನೀವೇನು ಯೋಚಿಸ್ಬೇಡಿ. ಈ ವ್ಯವಸ್ಥೆನ ನಾನ್ ಮಾಡ್ತೀನಿ. ಆಚಾರ್ಯರೇ ಸ್ವತಃ ನಿಮ್ ಕೈಯಾರೆ ಆ ಔಷಧಿನ ಬಂದು ತಿಂತಾರೆ. ಆಚಾರ್ಯರೇ, ಈಗ ನಿಮ್ಮ ಷಡ್ಯಂತ್ರ ನಿಮಗೆ ತಿರುಗ್ಬಾಣ ಆಗತ್ತೆ. ಈಗ ನೋಡಿ ಈ ರಾಮ ಏನ್ ಮಾಡ್ತಾನೆ ಅಂತ. ಪಂಡಿತ ರಾಮಕೃಷ್ಣ ಇಲ್ಲೇನ್ ಮಾಡ್ತಿದ್ದಾನೆ? ಬಾ, ಸ್ವಲ್ಪ ಹಾಸ್ಯ ಮಾಡೋಣ, ತುಂಬಾನೇ ಆನಂದ ಬರುತ್ತೆ. ಹೌದು, ಆನಂದ ಬರುತ್ತೆ. ಬಾಬಾ ಬಾಬಾ ಬಾ. ಪ್ರಣಾಮಗಳು ಪಂಡಿತ ರಾಮಕೃಷ್ಣ. ಪ್ರಣಾಮಗಳು, ಪ್ರಣಾಮಗಳು. ನಿಮ್ಮಿಬ್ಬರಿಗೂ ನಾನು ಗೊತ್ತಿದ್ಯಾ? ನೀವ್ ಯಾರಕ್ ತಾನೇ ಗೊತ್ತಿಲ್ಲ, ನೀವಂತೂ ವಿಶ್ವವಿಖ್ಯಾತ ಪಂಡಿತ. ಅಯ್ಯಯ್ಯೋ, ಧನ್ಯವಾದ ಧನ್ಯವಾದ. ಹೌದು, ಈ ಬದ್ನೆಕಾಯಿ ತಗೊಂಡು ಎಲ್ಲಿಗೆ ಹೋಗ್ತಿದ್ದೀರಾ? ಬದ್ನೆಕಾಯ? ಅಯ್ಯೋ ಪಂಡಿತ ರಾಮಕೃಷ್ಣ, ನಿನಗೇನಾಗಿದೆ? ಇದು ಬದ್ನೆಕಾಯಿ ಅಲ್ಲ, ಕಮಲದ ಸೌತೆಕಾಯಿ, ಕಮಲದ ಸೌತೆಕಾಯಿ. ಅಯ್ಯೋ, ಯಾಕೆ ಅಪಹಾಸ್ಯ ಮಾಡ್ತೀರಾ? ಇದು ಬದ್ನೆಕಾಯಿನೇ. ಹಾ, ಇಲ್ಲ ಪಂಡಿತ ರಾಮಕೃಷ್ಣ ಅವರೇ, ಬದನೆಕಾಯಿ ಅಂತೂ ಬದನೆಕಾಯಿ ಬಣ್ಣದಲ್ಲಿರುತ್ತೆ, ಮತ್ತಿದು ಕೆಟ್ಟ ಬಣ್ಣದಲ್ಲಿದೆ, ಅದಕ್ಕೆ ಇದು ಕಮಲದ ಸೌತೆಕಾಯಿಯೇ. ಇಲ್ಲ ಇಲ್ಲ, ಇದು ಬದ್ನೆಕಾಯಿನೇ. ಕಮಲದ ಸೌತೆಕಾಯಿ? ಅಯ್ಯೋ, ಇದು ಬದ್ನೆಕಾಯಿ. ಕಮಲದ ಸೌತೆಕಾಯಿ ಹೇಳದ್ಮೇಲೆ ಬದ್ನೆಕಾಯಿ. ನೀನ್ ಇಲ್ಲಿದ್ಯಾ? ನಾನು ಆಗ್ಲಿಂದ ಓದುತ್ತಾ ಇದ್ದೀನಿ. ಏಲಮ್ಮ, ಮನೆಗ್ ನದಿ, ನಿನ್ಗೆ ಮಲ್ಲುವಿನ ಲೋಗ ಇದೆ. ಮಣಿ, ಈ ಹುಡ್ಗಾನೇ ನ್ಯಾಯ ಮಾಡ್ತಾನೆ, ಇದು ಏನು ಅಂತ ಕೇಳ್ತೀನಿ. ಹೇಳಪ್ಪ, ಇದು ಬದ್ನೆಕಾಯ ಇಲ್ಲ ಕಮಲದ ಸೌತೆಕಾಯ? ಇದು ಬದ್ನೆಕಾಯಿ. ನೋಡಿದ್ರಾ? ಮತ್ತೆ ಇದು ಕಮಲ ಸೌತೆಕಾಯಿ. ಅರೆ, ಇದು ಬದನೆಕಾಯಿ ಕಣೋ, ಬದನೆಕಾಯಿ. ಯಾಕೆ ನಮ್ಮನ್ನ ಭ್ರಮಿತ ಮಾಡ್ತಿದ್ಯಾ? ಇದು ಬದನೆಕಾಯಿ ಕಣೋ, ಬದನೆಕಾಯಿ. ಅಯ್ಯೋ, ನಾನಲ್ಲಿ ಭ್ರಮಿತ ಮಾಡ್ತಿದ್ದೀನಿ. ನಾನ್ ಬದನೆಕಾಯಿ ದಿನ ತಿಂತೀನಿ, ನನಗ್ ಗೊತ್ತು. ಮತ್ತೆ ಏನೇ ಆಗಿರ್ಲಿ ಇದನ್ನ ಕಮಲ ಸೌತೆಕಾಯಿ ಅನ್ಕೊಂಡು ತಿನ್ಬಿಡಿ. ಏನೇ ಆಗಿರ್ಲಿ ಎಲ್ಲ ಒತ್ತೇಳೆ ಹೋಗುತ್ತಾನೆ. ಬಾಲಮ್ಮ, ಮನೆಗೆ ಹೋಗೋಣ ನಡಿ. ಅಯ್ಯೋ ದಾಣಿ, ನನ್ಗೆ ಅರ್ಥನೇ ಆಗ್ತಾ ಇಲ್ವಲ್ಲ, ಯಾವ್ದು ಬದ್ನೆಕಾಯಿ ಯಾವ್ದು ಕಮಲದ ಸೌತೆಕಾಯಿ ಅಂತ. ಏನ್ ಮಾಡೋದು? ಹೀಗೆ ಮಾಡೋಣ, ಗುರುಗಳ ಮುಂದೆ ಇದೆರಡನ್ನು ತಗೊಂಡೋಗಿ ಇಡೋಣ. ಗುರುಗಳು ಇದನ್ನ ಕಮಲದ ಸೌತೆಕಾಯಿ ಅಂದ್ರೆ ಕಮಲದ ಸೌತೆಕಾಯಿ, ಇದನ್ನ ಬದ್ನೆಕಾಯಿ ಅಂದ್ರೆ ಬದ್ನೆಕಾಯಿ. ಅಯ್ಯೋ ದಣಿ, ಕೊಡೋ ಇಲ್ಲಿ, ಬುಟ್ಟಿಲಿ ಹಾಕೋತೀನಿ. ಅಯ್ಯೋ ಮೂರ್ಖರ, ಮತಿಹೀನರ, ಇದು ಕಮಲದ ಸೌತೆಕಾಯಿ ಅಲ್ಲ, ಬದನೆಕಾಯಿ. ಏನ್ ತರ ಕೇಳಿದ್ದು ನೀವೇನ್ ತಂದಿದ್ದೀರಾ? ಅಯ್ಯೋ ದೇವ್ರೆ, ಪೂರ್ವ ಜನ್ಮದಲ್ಲಿ ನಾನು ಏನ್ ಪಾಪ ಮಾಡಿದ್ನಪ್ಪ, ಇಂತ ಬುದ್ಧಿಹೀನರನ್ನ ನನಗೆ ಶಿಕ್ಷಣ ಕೊಟ್ಟಿದ್ದೆ. ಅಯ್ಯೋ ಗುರುಗಳೇ, ಇದು ಖಂಡಿತವಾಗ್ಲೂ ಕಮಲದ ಸೌತೆಕಾಯಿ. ಮೂರ್ಖರ, ಇದು ಕಮಲದ ಸೌತೆಕಾಯಿ ಅಲ್ಲ, ಇದು ಕಮಲದ ಸೌತೆಕಾಯಿ. ಗುರುಗಳೇ, ನಾವಂತೂ ನಿಮಗೋಸ್ಕರ ಕಮಲದ ಸೌತೆಕಾಯಿನೇ ತಂದಿದ್ವಿ. ನೀವು ನೋಡಿದ್ರೆ ನಮ್ಮ ಮೇಲೆ ಕೋಪ ಮಾಡ್ಕೋತಿದ್ದೀರಾ. ಈಗ ನೋಡ್ದಾಗ ಬದ್ನೆಕಾಯಿ ಇತ್ತಲ್ಲ, ಕಮಲ ಸೌತೆಕಾಯಿ ಹೇಗಾಯ್ತು? ಗುರುಗಳೇ, ಈಗ ನಾವು ಪ್ರಸ್ಥಾನ ಮಾಡೋದಕ್ಕೆ ನಮಗೆ ಅನುಮತಿಯನ್ನ ಕೊಡಿ. ನಾವು ನಿಮ್ಮ ಕೆಲಸವನ್ನ ಸಂಪೂರ್ಣವಾಗಿ ಮುಗಿಸಿದ್ದೀವಿ. ಅಯ್ಯೋ ಮೂರ್ಖರ, ಒಂದೇ ಒಂದ್ ಯಾಕೋ ತಂದಿದ್ದೀರಾ, ಮಿಕ್ಕಿದ್ದೆಲ್ಲ ಎಲ್ರು ಇಲ್ಲೇ ನಿಂತಿದ್ರಲ್ಲ. ಅಯ್ಯೋ ದೇವ್ರೆ, ಏನ್ ನಡೀತಾ ಇದೆ ಇಲ್ಲಿ? ಅಯ್ಯೋ, ನಾನೀಗ ಏನ್ ಹೇಳಲಿ ಸೌದಾಮಿನಿ ದೇವಿ? ಆಚಾರ್ಯರಿಗೆ ಮರೆಯೋ ಕಾಯಿಲೆ ಬಂದ್ಬಿಟ್ಟಿದೆ. ಅವ್ರಿಗೇನು ನೆನ್ಪಿರೋದಿಲ್ಲ. ಅವ್ರ ಮನೆಯಿಂದ ನಿಮ್ಮನ್ ಭೇಟಿ ಆಗೋಕೆ ಅಂತ ಬರ್ತಾರೆ, ಆದ್ರೆ ಅವರು ರಾಜ ದರ್ಬಾರಿಗೆ ಹೋಗ್ಬಿಡ್ತಾರೆ. ಹಗ್ಲಿಗೆ ರಾತ್ರಿ ಅಂತ ಹೇಳ್ತಾರೆ, ರಾತ್ರಿಗೆ ಹಗಲು ಅಂತ ಹೇಳ್ಬಿಡ್ತಾರೆ. ಶಿವ 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 ಶಿವ, ಪಂಡಿತ ರಾಮಕೃಷ್ಣ ಅಂತದ್ ಏನಾಗಿದೆ ಅವ್ರಿಗೆ? ನಾನ್ ಏನಂತ ಹೇಳಿ? ನೆನ್ನೆ ತರಕಾರಿ ಅಂಗಡಿಯಲ್ಲಿ ತರಕಾರಿ ತಗೊಂಡು ಅದ್ರ ಬದಲಾಗಿ 100 ಚಿನ್ನದ ನಾಣ್ಯಗಳನ್ನ ಕೊಟ್ಟು ಹೋದ್ರು. ಅಷ್ಟೆಲ್ಲ ನಾಣ್ಯಗಳು ಅವ್ರಿಗೆ ಕೊಟ್ಬಿಟ್ರಾ? ಹಾ,
ಇವರ ಈ ಮರವಿನ ಕಾಯಿಲೆಯಿಂದ ಚಿನ್ನದ ಭಂಡಾರವೇ ಖಾಲಿ ಆಗ್ತಾ ಹೋಗ್ತಿದೆ. ಮತ್ತೆ ಆ ದಿನ ಕೂಡ ದೂರ ಇಲ್ಲ, ಈ ಮಹಾನ್ ರಾಜಗುರು ತಾತಾಚಾರ್ಯರು ಬಡವ ಆಗೋದು. ನಾನ್ ನನ್ನ ಕರ್ತವ್ಯನ ತಿಳ್ಕೊಂಡು ನಿಮಗೆ ಎಚ್ಚರಿಸೋದಕ್ಕೆ ಅಂತ ಬಂದಿದ್ದೀನಿ. ಏನು? ಏನ್ ಎಚ್ಚರ? ನೀವು ಬಹುಶಃ ಅರ್ಥ ಮಾಡ್ಕೋತಿಲ್ಲ ನಾನು ಏನ್ ಹೇಳಕ್ ಹೊರಟಿದ್ದೀನಿ ಅಂತ. ಹಾ, ನಮಗೆಲ್ಲ ಅರ್ಥ ಆಯ್ತು. ಹರಿಯುವ ನೀರಲ್ಲಿ ನಾನು ಕೈ ತೊಳ್ಕೊಂಡ್ ಬಿಡ್ತೀನಿ. ಹಾ, ಕೈ ತೊಳ್ಕೊಳ್ಳೋದೇನು, ನೀವು ಪೂರ್ತಿ ಸ್ನಾನನೇ ಮಾಡ್ಬಿಡಿ. ಅದು ಅಲ್ದೆ ಗಂಗಾದಲ್ಲಿ ಸ್ನಾನ ಮಾಡೋದು ಪುಣ್ಯದ ಕೆಲ್ಸ ಅಲ್ವಾ? ಖಂಡಿತ ಖಂಡಿತ. ಸರಿ, ಅಪ್ನೆ ಕೊಡಿ. ಪ್ರಣಾಮಗಳು. ಆಚಾರ್ಯರೇ, ಪ್ರಣಾಮ ಆಚಾರ್ಯರೇ. ಒಳ್ಳೇದಾಯ್ತು ನೀವು ಇಲ್ಲೇ ಸಿಕ್ಬಿಟ್ರಿ. ನಾನ್ ನಿಮ್ಮನ್ನೇ ಭೇಟಿ ಮಾಡೋದಕ್ಕೆ ಬರ್ತಾ ಇದ್ದೆ. ನನಗೀಗ ಸಮಯ ಇಲ್ಲ. ನಾಳೆ ದ್ವಿತೀಯ ಪ್ರಹಾರದಲ್ಲಿ ಮಾತಾಡ್ತೀನಿ ನಿಮ್ ಜೊತೆ. ಅಯ್ಯೋ ಕೊತ್ವಲ್ರೆ, ಪ್ರಣಾಮಗಳು. ಪ್ರಣಾಮ. ಕೊತ್ವಲ್ರೆ, ಇದನ್ನ ಹೇಳಿ ಬ್ರಹ್ಮ ಮುಹೂರ್ತ ಯಾವಾಗ ಆಗತ್ತೆ? ದಿನದ ದ್ವಿತೀಯ ಪ್ರಹಾರದಲ್ಲ ಅಲ್ವಾ? ಪಂಡಿತ ರಾಮಕೃಷ್ಣ ಅವರೇ, ಎಂತ ಮಾತಾಡ್ತಿದ್ದೀರಾ? ಬ್ರಹ್ಮ ಮುಹೂರ್ತ ದ್ವಿತೀಯ ಪ್ರಹರದಲ್ಲಿ ಹೇಗಾಗತ್ತೆ? ಬ್ರಹ್ಮ ಮುಹೂರ್ತ ಪ್ರಾತಃ ಕಾಲದಲ್ಲಾಗತ್ತೆ. ಹೌದಾ? ಹಾಗಾದ್ರೆ ಪ್ರಥಮ ಪ್ರಹಾರದಲ್ಲಿ ಏನಾಗತ್ತೆ? ಪ್ರಥಮ ಪ್ರಹರದಲ್ಲಿ ಪ್ರಥಮ ಪ್ರಹರ ಆಗತ್ತೆ. ಮತ್ತೆ ದ್ವಿತೀಯ ಪ್ರಹಾರದಲ್ಲಿ? ದ್ವಿತೀಯ ಪ್ರಹರದಲ್ಲಿ ದ್ವಿತೀಯ ಪ್ರಹರ ತಾನೇ ಆಗತ್ತೆ ಪಂಡಿತ ರಾಮಕೃಷ್ಣ. ಹೌದಾ? ಅದ್ರ ಅರ್ಥ ಬ್ರಹ್ಮ ಮುಹೂರ್ತ ದ್ವಿತೀಯ ಪ್ರಹಾರದಲ್ಲಿ ಆಗತ್ತೆ ಅಲ್ವಾ? ಹಾ, ಈಗ ತಾನೇ ಹೇಳಿದ್ನಲ್ಲ, ಬ್ರಹ್ಮ ಮುಹೂರ್ತ ಪ್ರಾತಃ ಕಾಲದಲ್ಲಾಗತ್ತೆ, ಅದು ಸೂರ್ಯೋದಯದ ಮೊದಲು. ಹಾ ಹಾ, ಈಗ ಅರ್ಥ ಆಯ್ತು. ಅದೇನು ಅಂದ್ರೆ ನನ್ ಗುರುಗಳು ಅವ್ರನ್ನ ಭೇಟಿ ಆಗೋದಕ್ಕೆ ಹೇಳಿದ್ದಾರೆ. ನಿಮಗ್ ಗುರುಗಳಿದಾರಾ? ಹಾ, ಇದಾರಲ್ಲ, ಆಚಾರ್ಯ ತಥಾಚಾರ್ಯ. ನೀವ್ ಹಾಗಾದ್ರೆ ಅವ್ರನ್ನ ಭೇಟಿ ಮಾಡೋದಕ್ಕೆ ಬ್ರಹ್ಮ ಮುಹೂರ್ತದಲ್ಲಿ ಹೋಗಿ? ಇಲ್ಲ, ದ್ವಿತೀಯ ಪ್ರಹರದಲ್ಲಿ ಹೋಗ್ತೀವಿ. ಯಾಕೆ? ನೀವ್ ಯಾಕೆ ದ್ವಿತೀಯ ಪ್ರಹಾರದಲ್ಲಿ ಹೋಗೋದು? ಈಗ ನೀವೇ ಹೇಳಿದ್ರಿ ಬ್ರಹ್ಮ ಮುಹೂರ್ತ ದ್ವಿತೀಯ ಪ್ರಹಾರದಲ್ಲಿ ಆಗಲ್ಲ, ಪ್ರಥಮ ಪ್ರಹಾರದಲ್ಲಿ ಆಗತ್ತೆ ಅಂತ. ನೀವು ಅವ್ರನ್ನ ಭೇಟಿ ಆಗೋದಕ್ಕೆ ಬ್ರಹ್ಮ ಮುಹೂರ್ತ. ನಿಮ್ಮನ್ನ ಬ್ರಹ್ಮ ಮುಹೂರ್ತದಲ್ಲಿ ಕರೆದಿದ್ರೆ ಮತ್ತೆ ನೀವು ಹೋಗಿ ಅಲ್ಲ? ಅಯ್ಯೋ, ನನ್ನನ್ ಕರೆದ್ರೇನು? ಕರೆದಿದ್ದು ಗುರುಗಳಲ್ವಾ? ನಮ್ ಗುರು ಆಗ್ಲಿ ನಿಮ್ ಗುರು ಆಗ್ಲಿ, ಅದಕ್ಕೆ ನೀವು ಕೂಡ ಬ್ರಹ್ಮ ಮುಹೂರ್ತದಲ್ಲೇ ಹೋಗ್ಬೇಕು. ಬ್ರಹ್ಮಿತರಾಗ್ಬೇಡಿ ಕೋತ್ವಲ್ರೆ. ಹಾ, ನಿಮ್ ಮಾತಂತೂ ಸರಿಯಾಗಿದೆ. ಹೌದಾ? ಹಾಗಾದ್ರೆ ನಾನು ಹೊರಡ್ತೀನಿ. ನಿದ್ರೆ ಮಾಡ್ಕೊಂಡು ಬ್ರಹ್ಮ ಮುಹೂರ್ತದಲ್ಲಿ ಹೋಗ್ಬೇಕು ಅಲ್ವಾ? ಪ್ರಣಾಮಗಳು. ಪ್ರಣಾಮ. ನಾನು ಹೋಗಿ ಮಲ್ಕೊಂಡ್ಬಿಡ್ತೀನಿ. ಆದ್ರೆ ಭೇಟಿ ಮಾಡೋದಕ್ಕೆ ಯಾವಾಗ ಹೋಗ್ಲಿ? ಪ್ರಥಮ ಪ್ರಹರದಲ್ಲಿ? ಇಲ್ಲ ಇಲ್ಲ, ದ್ವಿತೀಯ ಪ್ರಹರದಲ್ಲಿ, ಬ್ರಹ್ಮ ಮುಹೂರ್ತದಲ್ಲಿ. ನಾನು ನಿಜವಾಗ್ಲೂ ಭ್ರಮಿತರಾಗ್ಬಿಡ್ತೀನಿ. ಆಚಾರ್ಯರು ಬ್ರಹ್ಮ ಮುಹೂರ್ತದಲ್ಲೇ ನಾನು ಕರೆದಿದ್ದಾರೆ. ಹಾ, ಬ್ರಹ್ಮ ಮುಹೂರ್ತದಲ್ಲೇ ನಾನು ಹೋಗ್ತೀನಿ. ನೀವು ನನಗೆ ರತ್ನದಿಂದ ಮಾಡಿರುವಂತ ಹಾರನ ಕೊಡ್ತೀರಿ ಅಂತ ಮಾತು ಕೊಟ್ಟಿದ್ರಿ. ಅದನ್ನ ಯಾವಾಗ ಕೊಡ್ತೀರಿ ನೀವು? ನಾನು ಯಾವಾಗ ಮಾತು ಕೊಟ್ಟಿದ್ದೆ? ನೆನಪಿಲ್ವಾ? ನನ್ನ ಕಾಲಿನ ಗೆಜ್ಜೆ ಮುರಿದು ಮಂಚಿನ ಕೆಳಗೆ ಬಿದ್ದಾಗ. ಕಾಲ್ಗೆಜ್ಜೆ ಮುರಿದು ಕೆಳಗ್ ಬಿದ್ದಿತ್ತು. ನಾನಾಗ ರತ್ನ ಖಚಿತವಾದ ಹಾರವನ್ನ ಕೊಡ್ತೀನಿ ಅಂತ ಮಾತು ಕೊಟ್ಟಿದ್ನ. ಇದು ಹೇಗ್ ಸಾಧ್ಯ ಹೇಳು? ನಾನ್ ನಿಮ್ಗೆ ಸರಿಯಾಗಿ ನೆನಪು ಮಾಡಿಸ್ತೀನಿ ರೀ. ಮಾಡಿ. ನೀವು ಗೆಜ್ಜೆ ಹುಡ್ಕೋಕೆ ಅಂತ ಮಂಚಿನ ಕೆಳಗೆ ಹೋದಾಗ ಆಗ ನಿಮ್ ಸೊಂಟ ಹಿಡ್ಕೊಂಡ್ಬಿಟ್ಟಿತ್ತು. ಮತ್ತೆ ನಿಮ್ಮನ್ನ ಎಳಿಬೇಕಾದಾಗ ನಿಮ್ ಕಾಲನ್ನ ಹಿಸಿಕ್ ಬಿಟ್ಟಿದ್ದೆ. ಮತ್ತೆ ನಿಮ್ಮ ಮುಖ ಮೊಳೆಯಿಂದ ಪರ್ಚೋಗ್ಬಿಟ್ಟಿತ್ತಲ್ಲ. ಮತ್ತೆ ನೀವು ಕಿರ್ಚುವಾಗ ನಿಮ್ ನಾಲ್ಗೆನ ಹಲ್ಲಿಂದ ಕಚ್ಕೊಂಡ್ಬಿಟ್ಟಿದ್ರಿ. ನನಗೆ ನೆನಪಿದೆ. ಹಾಗಾದ್ರೆ ರತ್ನದ ಹಾರ ಕೊಡ್ಬೇಕಂತ ನೆನಪಿಲ್ವಾ ತತ್ತು? ಇಷ್ಟು ಕಷ್ಟದ ಸಮಯದಲ್ಲಿ ರತ್ನ ಖಚಿತವಾದ ಹಾರವನ್ನ ಕೊಡ್ತೀನಿ ಅಂತ ನಾನು ಹೇಗ್ ಮಾತು ಕೊಡಕ್ ಸಾಧ್ಯ? ನೀವು ಮಾತು ಕೊಟ್ಟಿದ್ರಿ, ಆದ್ರೆ ಇವಾಗ ಇಲ್ಲ ಅಂತ ಹೇಳ್ತಾ ಇದ್ದೀರಾ. ನೀವು ಎಲ್ಲಾನು ಮರಿತೀರಾ. ನನಗೆಲ್ಲ ನೆನಪಿರುತ್ತೆ. ಇತ್ತೀಚೆಗೆ ಮಾತು ಕೊಟ್ಟು ಮರಿತಾ ಇದ್ದೀರಾ ನೀವು. ಅಯ್ಯೋ ಸೌದಾಮಿನಿ ದೇವಿ, ನೀನ್ ಯಾಕೆ ಇಷ್ಟೊಂದು ಕೋಪ ಮಾಡ್ಕೊಂಡಿದ್ಯಾ? ನನ್ನ ನೆನಪಿನ ಶಕ್ತಿ ಬಹಳ ತೀಕ್ಷ್ಣವಾಗಿದೆ. ನನಗೆಲ್ಲವೂ ನೆನಪಿರುತ್ತೆ. ನಾನ್ ನಿನಗೆ ಹಾಡು ಹೇಳ್ತೀನಲ್ಲ, ಅದು ಸಹ ನೆನಪಿದೆ ನನಗೆ. ನಿನ್ನ ಬಾಗಿಲ ಬಳಿ ಬಂದೆ ನಾನು ಜೋಗಿ, ನನಗೆಲ್ಲವೂ ನೆನಪಿದೆ. ಆದ್ರೆ ಇಷ್ಟು ದೊಡ್ಡ ಮಾತು ಕೊಟ್ಟಿರೋದನ್ನ ಹೇಗೆ ಮರ್ತು ಹೋಗಕ್ ಸಾಧ್ಯ? ನಾನು ಹೇಗೆ? ನನಗನ್ಸುತ್ತೆ ಆ ವೈದ್ಯನ ಭೇಟಿ ಮಾಡಬೇಕು. ಇಷ್ಟೊತ್ತಲ್ಲಿ ಯಾರಪ್ಪ ಬಾಗಿಲು ಬಡಿತಿರೋದು? ಇಲ್ಲಿ ನೋಡಿ, ಇದೇನು ಭೇಟಿ ಮಾಡೋ ಸಮಯನಾ? ನಿದ್ರೇನು ಪೂರ್ತಿಗೊಂಡಿಲ್ಲ. ಪ್ರಣಾಮ ಆಚಾರ್ಯರೇ. ಅರೆ, ಈ ಮಧ್ಯರಾತ್ರಿಲಿ ಬಂದಿದ್ಯಾ? ಇಷ್ಟೊತ್ತಲ್ಲಿ ನೀನೇನಯ ಮಾಡ್ತಿದ್ಯಾ? ಮಧ್ಯರಾತ್ರಿ ಅಲ್ಲ ಆಚಾರ್ಯರೇ, ಬ್ರಹ್ಮ ಮುಹೂರ್ತ. ಮತ್ತೆ ನೀವೇ ತಾನೇ ನನ್ನ ಭೇಟಿ ಮಾಡೋದಕ್ಕೆ ಕರೆದಿರೋದು. ನಾನ್ ಕರೆದಿದ್ನ?
ಹಾ, ನಾನು ದ್ವಿತೀಯ ಪ್ರಹಾರದಲ್ಲಿ ಭೇಟಿಯಾಗಕ್ಕೆ. ನೀವು ಮರಿತಿದ್ದೀರಾ ಆಚಾರ್ಯರೇ? ಬ್ರಹ್ಮ ಮುಹೂರ್ತ ಅಂತ ಹೇಳಿದ್ರಿ ನೀವು. ನನಗೆ ನೆನಪಿದೆ, ನಾನು ದ್ವಿತೀಯ ಪ್ರಹಾರದಲ್ಲಿ ಹೇಳಿದ್ದು. ನಿಮ್ಮ ನೆನಪಿನ ಶಕ್ತಿ ಕ್ಷೀಣವಾಗ್ತಿದೆ. ಬ್ರಹ್ಮ ಮುಹೂರ್ತ ಅಂತ ಹೇಳಿದ್ ನೀವು. ಏನಾದ್ರೂ ನೆನಪಿಗೆ ಬಂತ ನಿಮ್ಗೆ? ಬ್ರಹ್ಮ ಮುಹೂರ್ತ ಅಂತ ಹೇಳಿದ್ರಿ ಆಚಾರ್ಯರೇ. ಹೋಗಿ ಹೋಗಿ ಇಲ್ಲಿಂದ, ನಾನು ನಿಮ್ಮನ್ನು ಭೇಟಿ ಮಾಡೋ ಅಗತ್ಯ ಇಲ್ಲ. ಹೋಗಿ ಹೋಗಿ. ಅರೆ ಅರೆ, ಏನಾಗಿದೆ ಆಚಾರ್ಯರಿಗೆ? ವಿಚಿತ್ರವಾಗಿ ನಡ್ಕೋತಿದ್ದಾರೆ. ಹೇಗ್ ನಡೀತಾ ಇದೆ ತಯಾರಿ? ಗುರುಗಳೇ, ಇಲ್ಲಿ ಬಂದ ವಿಷಯ ನಾನು ಔಷಧಿ ತಗೊಳಕ್ ಬಂದಿದ್ದೀನಿ. ಹಾ, ನಂಗೆ ಗೊತ್ತಿದೆ. ಗೊತ್ತಿದ್ಯಾ? ಹೇಗ್ ಗೊತ್ತಿದೆ? ಅದ್ ನೀವೇ ಹೇಳಿದ್ರಲ್ಲ ಈಗ. ಯಾವ ಔಷಧಿ? ನನಗೆ ಹೇಗ್ ಅನಿಸ್ತಾ ಇದೆ ಅಂದ್ರೆ, ನನ್ನ ನೆನಪಿನ ಶಕ್ತಿ ಕಡಿಮೆ ಆಗ್ತಿದೆಯೇನೋ ಅಂತ. ಆಗ್ತಾ ಇಲ್ಲ, ಆಗ್ಬಿಟ್ಟಿದೆ. ಕಮಲದ ಸೌತೆಕಾಯಿನ ಬದನೆಕಾಯಿ ಅಂತ ಹೇಳ್ತಾರೆ. ನಮ್ಮ ಗುರುಗಳ ಪರಿಸ್ಥಿತಿ ಹೇಗಾಗಿದೆ ಅಂದ್ರೆ, ಹಸ್ರನ್ನ ಕೆಂಪು, ಕೆಂಪನ್ನ ಹಸಿರು ಅಂತ ಹೇಳ್ತಾರೆ. ಇದನ್ನ ಶುದ್ಧ ಜಲದ ಜೊತೆ ಬೆಳಿಗ್ಗೆ ಮತ್ತು ರಾತ್ರಿ ನೀವು ಸೇವನೆ ಮಾಡ್ಬೇಕಾಗತ್ತೆ. ಲಾಭ ಆಗತ್ತೆ, ಮತ್ತೆ ನೀವು ಕಳ್ಕೊಂಡಿರೋ ಸ್ಮರಣ ಶಕ್ತಿ ಮತ್ತೆ ಬರುತ್ತೆ. ಧನ್ಯವಾದ. ನಾನೀಗ ಇಲ್ಲಿಂದ ಹಾರೋಗೋ ಸಮಯ ಬಂದಾಗಿದೆ. ಹೋಗಿ ಹೋಗಿ. ಗುರುಗಳೇ, ಇವ್ರು ಆಗಾಗ ಕೆಳಗೆ ಹೋಗ್ಬಿಡ್ತಾರೆ. ನನಗನ್ಸತ್ತೆ ಇವರು ಮೇಜಿನ ಕೆಳಗಡೆ ಸುರಂಗ ಮಾಡಿಟ್ಟಿದ್ದಾರೆ ಅಂತ. ಗುರುಗಳೇ, ನಾವು ಹೋಗಿ ನೋಡ್ಕೊಂಡ್ ಬರ್ತೀವಿ. ನಡಿ. ಸರಿ ಗುರುಗಳೇ. ಏನಾಯ್ತಿದು? ಈ ನಮ್ ಮುದುಕನ್ಗೆ ಏನಾಗ್ಬಿಡ್ತು? ಏನ್ ಸತ್ಗಿತ್ ಹೋಗ್ಬಿಟ್ನೋ ಏನೋ? ಅಯ್ಯೋ ಇಲ್ಲ ದಣಿ, ಈ ಮುದುಕ ಅಷ್ಟು ಬೇಗ ಮೇಲ್ಗಡೆ ಖಂಡಿತ ಹೋಗೋದಿಲ್ಲ. ಪ್ರಭುಗಳು ಹಗಲತ್ತಲೇ ನಿದ್ದೆ ಮಾಡ್ತಿದಾರಾ? ಪರವಾಗಿಲ್ಲ ಬಿಡಿ, ನಾನು ಅಲ್ಲಿವರೆಗೂ ಬೇರೆ ಎಲ್ಲ ಕೆಲಸದ ವ್ಯವಸ್ಥೆ ಮಾಡ್ಕೊಳ್ತೀನಿ. ನಾನು ನಿಮ್ಮ ಚರಣ ದಾಸಿ, ನಾನು ನಿಮ್ಮ ಚರಣ ದಾಸಿ, ನಾನು ನಿಮ್ಮ ಸೇವಕಿ. ಸೇವಕ? ನಾನು ಸೇವಕ? ಓ ಪ್ರಭು, ನೀವ್ ಎದ್ಬಿಟ್ರ? ಅಯ್ಯೋ ದೇವ್ರೇ! ಅಮ್ಮ ದೇವಿ, ನೀನ್ ಏನ್ ಮಾಡ್ತಾ ಇದೀಯಾ? ಜಾಗ ಬಿಡಿ. ನೀವು ಕಸ ಗುಡಿಸ್ತೀರಾ? ನೀವು ದೇವಿ, ನಾನ್ ಸೇವಕ, ನಾನ್ ಕಸ ಗುಡಿಸ್ತೀನಿ. ಇದನ್ನೆಲ್ಲ ನೀವು ಮಾಡಬೇಡಿ, ದಯವಿಟ್ಟು ಹೋಗಿ. ಬನ್ನಿ ಇಲ್ಲಿ ಕೂತ್ಕೊಳ್ಳಿ. ಅಯ್ಯೋ, ನಿಮ್ಗೆ ಏನಾಗೋಯ್ತು? ಯಾಕೆ ನನ್ನನ್ನ ಪಾಪಿತ ಸ್ಥಳನಾಗ್ ಮಾಡ್ತಾ ಇದ್ದೀರಾ? ದೇವಿ ನೀವು, ನನ್ನ ದೇವಿ. ದೇವಿ, ಪ್ರಭು, ಪ್ರಭು, ನೀವು ಅಳ್ತಾ ಇದ್ದೀರಾ? ನನ್ನಿಂದ ಏನ್ ತೊಂದ್ರೆ ಆಯ್ತು ಅಂತ, ನಾನು ಏನ್ ತಪ್ಪು ಮಾಡಿದೆ ಅಂತ ಅಳ್ತಿದ್ದೀರಾ? ಅಮ್ಮ ಕ್ಷಮಿಸಿಮ್ಮ, ಈ ಸೇವಕನನ್ನ ದಯವಿಟ್ಟು ಕ್ಷಮಿಸಿಮ್ಮ. ನಾವು ನಿಮ್ಮನ್ನ ಸಂತೋಷಗೊಳಿಸೋಕ್ಕಾಗಿ ನನ್ನ ಜುಟ್ಟನ್ನ ಕತ್ತರಿಸಿ ನಿಮ್ಮ ಪಾದ ಶರಣಗಳಿಗೆ ಅರ್ಪಿಸ್ತೀನಿ. ನಾನು ನಿಮ್ಮನ್ನ ಸಂತೋಷ ಪಡಿಸ್ತೀನಿ. ನನ್ನ ದೇವಿ ನನ್ನ ಮೇಲೆ ಕೋಪಗೊಂಡಿದ್ದಾಳೆ. ನಾನು ಅವಳಿಗೆ ಬಲಿದಾನವನ್ನು ಕೊಡಬೇಕು. ನನ್ನ ಸೇವೆಯನ್ನು ನಾನು ಮಾಡಬೇಕು. ಶಾಂತವಾಗಿರಿ. ಔಷಧಿ ತಗೊಳ್ಳಿ ಸ್ವಾಮಿ, ಔಷಧಿ ತಗೊಳ್ಳಿ. ನಾನು ಕುಡಿಯೋದಿಲ್ಲ. ನಿಮ್ಗೆ ನನ್ ಮೇಲೆ ಆಣೆ ಸ್ವಾಮಿ. ನಿಮ್ಮ ಮೇಲೆ ಆಣೆನಾ? ನೀವು ಔಷಧಿ ತಗೊಳ್ಳಿ ಸ್ವಾಮಿ. ಆಗ್ಲಿ, ಅಗತ್ಯವಾಗಿ ಸ್ವಾಮಿ. ನಾನು ತಗೋತೀನಿ, ಔಷಧಿ ತಗೋತೀನಿ. ನೀರು ಕೊಡಿ. ತಗೊಳ್ಳಿ, ಇಲ್ಲಿದೆ ನೀರು. ಆಗ್ಲಿಮ್ಮ, ಆಗ್ಲಿ ಅಮ್ಮ, ನಿಮ್ ಸೇವೆ ಮಾಡ್ತೀನಿಮ್ಮ. ಏನಾಗಿದೆ ನಮ್ ಸ್ವಾಮಿಗೆ? ಈ ತರ ಎಲ್ಲ ಯಾಕೆ ಮಾಡ್ತಿದ್ದಾರೆ? ಸ್ವಲ್ಪ ಮಾನಸಿಕ ಒತ್ತಡದ ಪ್ರಭಾವವಿದೆ. ಗುರುಮಾತೆ, ನೀವು ಸ್ವಲ್ಪನೂ ಚಿಂತೆ ಮಾಡಬೇಡಿ. ನೀವೇನ್ ಹೆದರ್ಕೋಬೇಡಿ, ನಾವು ದ್ವಾರಪಾಲಕರ ಹಾಗೆ ಅವ್ರನ್ನ ಕಾಪಾಡ್ಕೋತೀವಿ. ನೀವು ನಿಶ್ಚಿಂತರಾಗ್ಬೇಡಿ ಗುರುಮಾತೆ, ನಾವು ಆಗ್ತೀವಿ ದ್ವಾರಪಾಲಕರು. ನಾನ್ ದ್ವಾರಪಾಲಕ? ನೀವು ರಾಜಪುರೋಹಿತ? ಇಲ್ಲ, ನಾನು ದ್ವಾರಪಾಲಕ. ನಾನು ದರ್ಬಾರ್ನಲ್ಲಿ ಉಪಸ್ಥಿತನಿರ್ಬೇಕು. ನನಗೆ ತಡವಾಗ್ತಾ ಇದೆ. ದಾರಿ ಬಿಡಿ. ಸ್ವಾಮಿ, ನಾನೇ ದ್ವಾರಪಾಲಕ. ಎಷ್ಟು ಧೈರ್ಯ ನಿನ್ಗೆ? ನೀನ್ ನನ್ನ ಜಾಗದಲ್ಲಿ ನಿಂತಿದೆಯಲ್ಲ?
ಮತ್ತೆ ಇಲ್ಲಿಂತಿದ್ಯಾ ಬಂದು ಹೋಗಿಲ್ಲಿಂದ. ಅರೆ ಇದೇನ್ ಮಾಡ್ತಿದ್ದೀರಾ ಗುರುಗಳೇ ನೀವು? ಗುರುಗಳೇನಾ? ನಿನ್ನ ಗುರುಗಳೇ ಅಂತ ಕರೆದ್ಯಾ? ಯಾಕೆ ಕರೆದೆ? ಹಾ ಸರಿ. ನೀನ್ ಹೇಳ್ತಿರೋದರ ತಾತ್ಪರ್ಯ ಏನಂದ್ರೆ ಈ ದ್ವಾರವನ್ನ ಕಾಯುವಂತಹ ಶಿಕ್ಷಣ ನಾನ್ ನಿಮ್ಗೆ ಕಲ್ಸ್ಕೊಟ್ಟಿದ್ದೀನಿ. ಇದು ಎಂತ ವಿಚಿತ್ರ ವ್ಯವಹಾರ ಮಾಡ್ತಿದ್ದೀರಾ ನೀವು? ಕೊಡಿ, ನಮ್ಮ ಬಲ್ಲೆಯನ್ನು ನಮಗ್ ಕೊಡಿ. ಕೊಡೋದಿಲ್ಲ. ಯಾಕೆ ಕೊಡ್ಬೇಕು? ರಾಜ್ ದರ್ಬಾರ್ ದ್ವಾರ ಪಾಲಕ ನಾನು. ಇದನ್ನ ನಾನು ನಿನ್ನ ಕೊಟ್ಬಿಟ್ರೆ ನನ್ನ ರಕ್ಷಣೆ ಹೇಗ್ ಮಾಡೋದು? ಲೇ ಮಣಿ, ಈ ಮುದ್ಕ ಅಂತೂ ಬಲ್ಲೇನ್ ಇಟ್ಕೊಂಡು ಇಲ್ಲೇ ನಿಂತ್ಕೊಂಡ್ಬಿಟ್ನಲ್ಲ. ದಯಮಾಡಿಸಿ ಶ್ರೀಯುತರೆ. ಗುರುಗಳೇ, ನೀವಿಲ್ಲ ಏನ್ ಮಾಡ್ತಿದ್ದೀರಾ? ನೀವು ಸಹ ನನ್ನ ಗುರುಗಳೇ ಅಂತ ಕರೆದ್ರ? ಹಾಗಾದ್ರೆ ನಾನು ಇಲ್ಲಿವರೆಗೂ ಎಷ್ಟು ಜನಕ್ಕೆ ದ್ವಾರಪಾಲನೆ ಬಗ್ಗೆ ಶಿಕ್ಷಣ ಕೊಟ್ಟಿದ್ದೀನಿ ಅಂತ ಗೊತ್ತಿಲ್ವೇ? ಅದ್ಭುತ. ಇನ್ನೊಂದೇನು ಅಂದ್ರೆ ಗುರುಗಳೇ, ನಿಮ್ಮ ಯೋಗ್ಯತೆ ಪ್ರಕಾರ ನಿಮಗೆ ಸರಿಯಾದ ಸ್ಥಾನ ಯಾವುದು ಅಂದ್ರೆ ಈ ದ್ವಾರಪಾಲಕ ಹುದ್ದೆ ನಿಮಗೆ ಸೂಕ್ತವಾಗಿದೆ. ಆದ್ರೆ ಹೇಗೆ ಅಂತ ಗೊತ್ತಿಲ್ಲ. ನೀವು ಈ ರಾಜ ದರ್ಬಾರಿಗೆ ರಾಜಗುರು ಹೇಗಾದ್ರಿ ಅಂತ ರಾಜಗುರು ತರ ನಡ್ಕೊಳ್ಳಿ ಗುರುಗಳೇ. ನಾನು ದ್ವಾರಪಾಲಕನ ರೀತಿ ಕಾರ್ಯವನ್ನು ಮಾಡ್ತೀನಿ. ಅದನ್ನ ಬಿಡಿ ಗುರುಗಳೇ. ಕೊಡಿ ಗುರುಗಳೇ. ಬಿಡಿ. ಅಯ್ಯೋ ಪಂಡಿತ ರಾಮಕೃಷ್ಣ, ಮಂತ್ರಿಗಳೇ, ನಮ್ಮ ಗುರುಗಳ ರಕ್ಷಣೆ ಮಾಡಿ. ಹಾ ನೀವಿಬ್ರು ಸಮಾಧಾನ ಮಾಡ್ಕೊಳ್ಳಿ. ಸ್ವಲ್ಪ ಹೊತ್ತು ಕಾಯಿರಿ. ನೀವು ಮಹಾರಾಜರು ದರ್ಬಾರಿಗೆ ಇನ್ನೇನು ಬಂದೇ ಬಿಡ್ತಾರೆ, ಅವಾಗೆಲ್ಲ ಸರಿಯಾಗತ್ತೆ. ಮಹಾರಾಜ ಕೃಷ್ಣ ದೇವರಾಯರಿಗೆ. ಅಯ್ಯೋ, ಈ ಪಂಡಿತ ರಾಮಕೃಷ್ಣ ಆರೋಗ್ಯವಾಗಿ ಇದ್ದಾನಲ್ಲ. ಓ ಮಹಾರಾಜರು ಬಂದ್ರು. ಮಹಾರಾಜರಿಗೆ ನನಗನ್ನಿಸ್ತಾ ಇದೆ ಇವರೇ ಮಹಾರಾಜರು ಅಂತ. ಗುರುಗಳೇ, ನೀವು ಇಲ್ಲಿ ದ್ವಾರದಲ್ಲಿ ಏನು ಮಾಡುತ್ತಿದ್ದೀರಿ? ಮಹಾರಾಜರೇ, ನೀವು ನನ್ನ ಗುರುಗಳೇ ಅಂತ ಸಂಬೋಧಿಸಿದ್ರ? ಹಾಗಾದ್ರೆ ನಾನು ನಿಮಗೂ ಕೂಡ ದ್ವಾರಪಾಲನೆ ಬಗ್ಗೆ ಶಿಕ್ಷಣ ಕೊಟ್ಟಿದ್ದ. ಮಹಾರಾಜರಿಗೆ ಜಯವಾಗಲಿ. ಪ್ರಣಾಮಗಳು ಮಹಾಪ್ರಭು. ಪಂಡಿತ್ ರಾಮಕೃಷ್ಣ. ಹೌದು ಮಹಾಪ್ರಭು, ನಿಮ್ಮ ವಿಶೇಷ ಸಲಹೆಗಾರ. ನಿಮ್ಮ ಹತ್ರ ವಿನಂತಿ ಮಾಡ್ಕೋತಿದ್ದೀನಿ, ನನಗೆ ನನ್ನ ಕೆಲಸ ಮಾಡೋದಕ್ಕೆ ಅವಕಾಶ ಮಾಡ್ಕೊಡಿ. ನಾನು ಸಂಪೂರ್ಣವಾಗಿ ಸರಿಯಾಗಿದ್ದೀನಿ. ಮತ್ತೆ ನನ್ನಿಂದ ಏನಾದ್ರೂ ತಪ್ಪಾಗಿದ್ರೆ ದಯವಿಟ್ಟು ಕ್ಷಮಿಸಿ ನನ್ನನ್ನ. ಪಂಡಿತ್ ರಾಮಕೃಷ್ಣ, ನೀವು ಸ್ವಸ್ಥರಾಗಿದ್ದೇರೆ, ಒಳ್ಳೇದಾಯಿತು. ಆದರೆ ನೀವು ಸ್ವಸ್ಥರಾದಿರಿ ಹಾಗೂ ಗುರುಗಳು ಅಸ್ವಸ್ಥರಾದರು. ಇವರು ದ್ವಾರದಲ್ಲಿ ಏನು ಮಾಡುತ್ತಿದ್ದಾರೆ? ಮಹಾಪ್ರಭು, ನೀವು ನಿಮ್ ಸಿಂಹಾಸನದಲ್ಲಿ ವಿರಾಜಮಾನರಾಗಿ ನಾನು ಈಗಲೇ ಎಲ್ಲ ವಿಷಯಗಳನ್ನ ಸಂಪೂರ್ಣವಾಗಿ ತಿಳಿಸ್ತೀನಿ ನಿಮ್ಗೆ. ನಡೆಯಿರಿ. ಪಂಡಿತ್ ರಾಮಕೃಷ್ಣ. ಮಹಾಪ್ರಭು, ನೀವೀಗ ಇಲ್ಲಿ ಏನನ್ನ ನೋಡ್ತಾ ಇದ್ದೀರೋ ಇದೆಲ್ಲ ಔಷಧಿಗಳ ಚಮತ್ಕಾರ. ಔಷಧಿಗಳ ಚಮತ್ಕಾರವೇ? ನಮಗೆ ಅರ್ಥವಾಗಲಿಲ್ಲ. ಮಹಾಪ್ರಭು, ನನ್ನ ಉಪಚಾರಕ್ಕೋಸ್ಕರ ನೀವು ರಾಜವೈದ್ಯರ ಹತ್ರ ಕಳಿಸಿದ್ರಿ ಅಲ್ವಾ? ಅವರಂತೂ ನಿಜವಾಗ್ಲೂ ಬಹಳ ಪ್ರತಿಭಾವಂತರು. ಅವರಂತೂ ಅನೇಕ ಬಗೆಯ ಔಷಧಿಯ ಪ್ರಯೋಗನೂ ಕೂಡ ಮಾಡಿದ್ದಾರೆ. ಇದಂತೂ ಒಳ್ಳೆಯ ವಿಷಯ ಪಂಡಿತ ರಾಮಕೃಷ್ಣ. ಆದರೆ ಈಗಲೂ ನಮ್ಮ ಮುಂದೆ ವಿಷಯ ಸ್ಪಷ್ಟವಾಗುತ್ತಿಲ್ಲ. ಹಾ ಮಹಾಪ್ರಭು, ಅವರ ಔಷಧಿಯ ಚಮತ್ಕಾರದಿಂದನೇ ನನ್ನ ಹಿಂದಿನ 5 ವರ್ಷಗಳ ನೆನಪಿನ ಶಕ್ತಿ ಕಳೆದು ಹೋಗಿದೆ. ಆದರೆ ಅವರು ಅಂಥದ್ದು ಏನು ಮಾಡಿದರು ಹಾಗೂ ಯಾವ ಕಾರಣಕ್ಕಾಗಿ? ಮಹಾಪ್ರಭು, ನಾನು ಮತ್ತೆ ರಾಜಗುರುಗಳು ಇಬ್ರು ಕೂಡ ರಾಜವೈದ್ಯರ ಬೇಟೆಯಾಗಿದ್ದೀವಿ. ಅವರ ಔಷಧಿಯ ಪ್ರಯೋಗವನ್ನ ನಮ್ಮೇಲ್ ಮಾಡ್ಬಿಟ್ಟಿದ್ದಾರೆ. ನಗರ ಕೊತ್ವಾಲರೇ. ಹಾ ಮಹಾರಾಜರೇ. ಆ ವೈದ್ಯರನ್ನು ಬಂಧಿಸಿ ಹಾಗೂ ಘೋರ ಕಠೋರವಾದ ಶಿಕ್ಷೆಯನ್ನು ನೀಡಿ. ಅಪ್ಪಣೆ ಮಹಾರಾಜರೇ. ಅವ್ರ ಚಿಂತೆ ಬಿಟ್ಬಿಡಿ ಮಹಾಪ್ರಭು. ಅವ್ರು ಈಗಾಗಲೇ ವಿಜಯನಗರದಿಂದ ಪಲಾಯನ ಮಾಡಾಗಿದೆ. ನಾನ್ ಯಾವಾಗ ಅವ್ರನ್ನ ಭೇಟಿಯಾಗಕ್ ಹೋದ್ನೋ ಅವಾಗ ಇದ್ರ ಬಗ್ಗೆ ಎಲ್ಲ ತಿಳ್ಕೊಂಡೆ. ಮತ್ತೆ ಮಹಾಪ್ರಭು, ನಾನ್ ನಿಮಗೂ ಕೂಡ ಅತ್ಯಂತ ಆಭಾರಿಯಾಗಿದ್ದೀನಿ. ನಮಗೆ ಆಭಾರಿಯೇ? ನಮಗೆ ಅರ್ಥವಾಗಲಿಲ್ಲ ಪಂಡಿತ ರಾಮಕೃಷ್ಣ. ಮಹಾಪ್ರಭು, ಔಷಧಿಯ ಕಾರಣದಿಂದ ನನ್ನ 5 ವರ್ಷದ ಹಿಂದಿನ ನೆನಪಿನ ಶಕ್ತಿ ಎಲ್ಲ ಹಾಳಾಗಿ ಹೋಗಿತ್ತು. ನೀವು ನನಗೆ ಕಮಲದ ಸೌತೆಕಾಯಿ ಕಳಿಸಿದ್ರಿ. ಅದರ ಸೇವನೆಯ ನಂತರ ನನ್ನ ನೆನಪಿನ ಶಕ್ತಿ ವಾಪಸ್ ಬಂತು. ಮತ್ತೆ ನನ್ನ ಸ್ಮರಣ ಶಕ್ತಿಯೂ ಸರಿಯಾಗಿ ಹೋಯ್ತು ಮಹಾಪ್ರಭು. ಪಂಡಿತ ರಾಮಕೃಷ್ಣ, ನೀವು ಆಭಾರಿಯು ನಮಗಲ್ಲ, ಮಹಾರಾಣಿ ತಿರುಮಲಾಂಬಾರವರಿಗೆ ಇರಬೇಕು. ಅವರೇ ನಮಗೆ ಹೇಳಿದ್ದು ಕಮಲದ ಸೌತೆಕಾಯಿ ತಿನ್ನುತ್ತಿದ್ದಂತೆಯೇ ಸ್ಮರಣ ಶಕ್ತಿ ಹೆಚ್ಚಾಗುತ್ತದೆ ಎಂದು. ನಾನು ಅವರಿಗೂ ಕೂಡ ಆಭಾರಿಯಾಗಿದ್ದೀನಿ ಮಹಾಪ್ರಭು. ಆದರೆ ಗುರುಗಳಿಗೆ ಏನು ಮಾಡುವುದು? ಅವರನ್ನು ಮುಂಚಿನ ಹಾಗೆ ಹೇಗೆ ಮಾಡುವುದು? ಗುರುಗಳು ಜೀವನ ಪರ್ಯಂತ ದ್ವಾರಪಾಲಕರಾಗೇ ಇರಬೇಕೆ? ಪಂಡಿತ ರಾಮಕೃಷ್ಣ, ಇದು ಅತ್ಯಂತ ಗಂಭೀರ ಸಮಸ್ಯೆಯು.